Namaste ವಿದ್ಯಾರ್ಥಿಗಳೇ. So in this class I am going to take up about the religion, region and the language. In the previous sessions we have learnt about the caste and class and gender. So these are the three important topics what I have taught. ಸೊ ಈ ಸೆಷನ್ನಲ್ಲಿ ರಿಲಿಜಿಯನ್, ರೀಜನ್ ಮತ್ತು ಲ್ಯಾಂಗ್ವೇಜನ್ನು ತೆಗೆದುಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಐಡೆಂಟಿಟಿ ಪಾಲಿಟಿಕ್ಸ್ ಬಗ್ಗೆ ಹೇಳಬೇಕು. ಬಿಕಾಸ್ ವಾಟ್ ಎವರ್ ದ ಕಾನ್ಸೆಪ್ಟ್ಸ್ ಐ ಆಮ್ ಟೇಕಿಂಗ್ ಟುಡೇ and even in the previous session all these things are related to identity politics. So what is identity politics in one word I would like to say here. Identity politics ಅಂದರೆ ಏನು ಅನ್ನೋದನ್ನು ಮೊದಲು ಹೇಳಿಬಿಡ್ತೇನೆ. ಐಡೆಂಟಿಟಿ ಅಂತ ಹೇಳಿದಾಗ ಗುರುತಿಸುವಿಕೆಯ ರಾಜಕಾರಣ ಅಂತ ಹೇಳ್ತೀವಿ ಐಡೆಂಟಿಟಿ ಪಾಲಿಟಿಕ್ಸ್ ಅಂತ ಹೇಳಿದಾಗ. ಸೊ ಯಾಕೆ ನಾವು ಇದಕ್ಕೆ ರಿಲೇಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಇವತ್ತಿನ ದಿನ ಏನು ರಾಜಕಾರಣ ಇದೆ, ಆ ರಾಜಕಾರಣವನ್ನು ನಾವು ಗುರುತಿಸ್ತಾ ಇರೋದು ಯಾವುದರ ಆಧಾರದ ಮೇಲೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಜಾತಿ, ಅದಾದಮೇಲೆ ವರ್ಗ, ನಂತರ ನಾನು ತೆಗೆದುಕೊಂಡಂಥದ್ದು ಜೆಂಡರ್, ಲಿಂಗ. ಇವತ್ತಿನ ದಿನ ನಾನು ಅದಕ್ಕೆ ಟಚ್ ಮಾಡ್ತಾ ಇರೋದು ರಿಲಿಜಿಯನ್, ಧರ್ಮ, ರೀಜನ್, ಪ್ರಾದೇಶಿಕತೆ ಮತ್ತು ಭಾಷೆ. ಇವಿಷ್ಟನ್ನು ಸಹ ನಾನು ತೆಗೆದುಕೊಳ್ತಾ ಇದ್ದೀನಿ. ಸೊ ಲೆಟ್ ಅಸ್ ಹ್ಯಾವ್ ಎ ಲುಕ್ ಅಬೌಟ್ ದೀಸ್ ಪಾಯಿಂಟ್ಸ್. ಬಟ್ ವೈ ಆಲ್ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್, ಹೇಗೆ ಅನ್ನೋದನ್ನು ಸಹ ನಾವು ನೋಡ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ಬಹಳಷ್ಟು ಘಟನೆಗಳು ನಡೀತಾ ಇದೆ ಇವತ್ತಿನ ದಿನ. ನಾನು ನಿಮಗೆ ಕೇಳ್ತಾ ಹೋದರೆ ನೀವು ಒಂದು ಲಿಸ್ಟನ್ನು ನನಗೆ ಕೊಡ್ತಾ ಹೋಗ್ಬೋದು. ಯಾವ ರೀತಿಯ ಜಾತಿ ಮತ್ತು ವರ್ಗ ಇರ್ಬೋದು, ಜೆಂಡರ್ ಅನ್ನೋದು ಡಿಸ್ಕ್ರಿಮಿನೇಷನ್ಸ್ ಎಷ್ಟು ಮಟ್ಟಿಗೆ ತಳಹೂರಿದೆ ಭಾರತದಲ್ಲಿ ಅಂತ ಹೇಳಿದ್ರೆ ಒಬ್ಬರ ಕೈಯಲ್ಲಿ ಅದನ್ನು ನಾವು ನಿಜವಾಗ್ಲೂ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. somewhere we say that these are the some of the hurdles where we need to remove this. No, we need to eradicate from the grassroot itself. ಒಂದು ಕಡೆ ನಾವು ಹೇಳ್ತೀವಿ ಇದನ್ನೆಲ್ಲನೂ ಸಹ ಬುಡ ಸಮೇತ ನಾವು ತೆಗೆದು ಹಾಕಬೇಕು ಅಂತ ಹೇಳ್ತಾ ಹೋಗ್ತೀವಿ. ಆದರೆ ನಿಜವಾಗ್ಲೂ ನಮ್ಗೆ ಇದನ್ನೆಲ್ಲ ಮಾಡತಕ್ಕಂಥ ಒಂದು ಪರಿಸ್ಥಿತಿ ನಾವು ತಂದು ಇಟ್ಕೊಂಡಿದ್ದೀವ ಅಥವಾ ಇನ್ನಷ್ಟು ಅದಕ್ಕೆ ನೀರೆರಿತಾ ಇದ್ದೀವ? ಇದು ಮೊದಲನೇದಾಗಿ ನಾನು ಎತ್ತತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಯಾವ ಕಾರಣಕ್ಕಾಗಿ ಇದೆಲ್ಲ ನಡೀತಾ ಇದೆ? ಮೊದಲನೇದಾಗಿ ನಾನು ಬಿಫೋರ್ ಐ ಟೇಕ್ ಅಪ್ ಇನ್ ಥಿಯರಾಟಿಕಲ್ ವೇ, ಸೈದ್ಧಾಂತಿಕವಾಗಿ ನಾವು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಭಾರತದಲ್ಲಿ ನಡೀತಾ ಇರತಕ್ಕಂಥ ಹಲವಾರು ವಿಷಯಗಳನ್ನು ನಾವಿಲ್ಲಿ ನೋಡಲೇಬೇಕಾಗತ್ತೆ, ನಿಮ್ಮ ಗಮನಕ್ಕೆ ತಂದು ತದನಂತರ ನಾನು ಸೈದ್ಧಾಂತಿಕವಾಗಿ ನಾನು ನಿಮಗೆ ಇದನ್ನು ಅರ್ಥ ಮಾಡಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಕ್ಲಾಸ್ ಆ್ಯಂಡ್ ಜೆಂಡರ್ ಅಂತ ಏನು ಹೇಳಿದೆ, ಕ್ಯಾಸ್ಟ್, ಕ್ಲಾಸ್ ಆ್ಯಂಡ್ ಜೆಂಡರ್ ಅನ್ನೋದನ್ನು ಸಮಾಜದಲ್ಲಿ ಇರತಕ್ಕಂಥ ಜಾತಿ, ವರ್ಗ ಮತ್ತು ಲಿಂಗವನ್ನು ಮಾತ್ರ ನಾನು ನಿಮಗೆ ಹೇಳಿದ್ದೆ. ಅದಕ್ಕೆ ಯಾವುದೇ ರೀತಿಯ ಗುರುತಿಸುವಿಕೆಯ ಒಂದು ಪಾಲಿಟಿಕ್ಸ್ನ ನಾನು ನಿಮಗೆ ಟಚ್ ಮಾಡಿರಲಿಲ್ಲ. ಸೊ ಟುಡೇ ಐ ವುಡ್ ಲೈಕ್ ಟು ಟಚ್ ದೋಸ್ ಥಿಂಗ್ಸ್ ಆಲ್ಸೋ. ಅದನ್ನು ಸಹ ಇವಾಗ ನಾನು ಟಚ್ ಮಾಡಬೇಕು ಅಂತ ಇದ್ದೀನಿ. ಅಂದರೆ ಭಾರತದ ಒಂದು ರಾಜಕಾರಣ ಹೇಗಿದೆ ಒಂದು ಅವಲೋಕನವನ್ನು ನೀವು ಮಾಡಿದಾಗ, ಸೊ ವೆನ್ ಯು ಅನಲೈಸ್ ದಟ್ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ದ ಇಂಡಿಯನ್ ಪಾಲಿಟಿಕ್ಸ್, ದೆರ್ ಈಸ್ ನೋ ಪಾಲಿಟಿಕ್ಸ್ ವಿತೌಟ್ ಕ್ಯಾಸ್ಟ್. ದಟ್ ಈಸ್ ವಾಟ್ ಐ ಫೀಲ್ ವೆರಿ ಸ್ಟ್ರಾಂಗ್ಲಿ. ಆ್ಯಂಡ್ ಇಫ್ ಯು ಹ್ಯಾವ್ ಎ ಕ್ಯಾಸ್ಟ್ ಎವ್ರಿಥಿಂಗ್ ಈಸ್ ಓಕೆ ಆ್ಯಂಡ್ ಫೈನ್, ದೆನ್ ಯು ಥಿಂಕ್ ಅಬೌಟ್ ದ ಕ್ಲಾಸ್. ಅವರಿಗೆ ಯಾವ ಒಂದು ರೇಂಜಲ್ಲಿ ಅವರು ಇದ್ದಾರೆ ಅನ್ನೋದನ್ನು ನೋಡ್ತಾ ಹೋಗ್ತಾರೆ ಜನ. ರೇಂಜ್ ಇನ್ ದ ಸೆನ್ಸ್ ದಟ್ ವೆದರ್ ಎಕನಾಮಿಕಲಿ ದೇ ಆರ್ ಸ್ಟ್ರಾಂಗ್ ಆರ್ ನಾಟ್. ಇಫ್ ದ ಕ್ಯಾಸ್ಟ್ ಈಸ್ ಓಕೆ, ಇಫ್ ದ ಕ್ಲಾಸ್ ಈಸ್ ಓಕೆ, ದೆನ್ ದೇ ವಿಲ್ ಕಮ್ ಬ್ಯಾಕ್ ಟು ಜೆಂಡರ್. ಅವರು ಹೆಣ್ಣಾಗಿದ್ದಾರಾ ಅಥವಾ ಗಂಡಾಗಿದ್ದಾರಾ? ಕಾರಣ ಏನು? ಯಾವ ಕಾರಣಕ್ಕಾಗಿ ನಮ್ಗೆ ಇದಕ್ಕೆಲ್ಲವನ್ನು ಪ್ರಾತಿನಿಧ್ಯತೆಯನ್ನು ಕೊಡ್ತಾ ಇದ್ದೀವಿ? ಇನ್ ಒನ್ ವೇ ವಿ ಸ್ಪೀಕ್ ಅಬೌಟ್ ದಿ ಗ್ಲೋಬಲೈಸೇಷನ್, ದಿ ಅದರ್ ಟರ್ಮ್ಸ್ ವಿ ಟಾಕ್ ಇನ್ ಟರ್ಮ್ಸ್ ಆಫ್ ಲೈಕ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, development and what not. Then why all these things? What is most important for us? So who is giving much importance for this? See, these things like it might be a caste or the class or the gender. It is the people who are surrounded to all of us. ನಮ್ಮ ಸುತ್ತಮುತ್ತ ಇರತಕ್ಕಂಥ ಜನರೇ ಇವತ್ತಿನ ದಿನ ಜಾತಿಯ ಒಂದು ಪಟ್ಟವನ್ನು ಕಟ್ಟಿ ಅದರಲ್ಲೂ ಸಹ ವರ್ಗಕ್ಕೂ ಪ್ರಾಮಿನೆನ್ಸ್ನ ಕೊಟ್ಟು ಲಿಂಗಕ್ಕೂ ಸಹ ಅವನು ಬಹಳಷ್ಟು ರೀತಿಯ ಪ್ರಾಮುಖ್ಯತೆಯನ್ನು ಕೊಡ್ತಾ ಬಂದಿದ್ದಾರೆ. ತಾವು ಒಂದು ಎಲೆಕ್ಷನನ್ನು ಗೆಲ್ಲಬೇಕು ಅಂತ ಹೇಳಿದಾಗ, ಒಂದು ಚುನಾವಣೆಯನ್ನು ಗೆಲ್ಲಬೇಕು ಅಂತ ಹೇಳಿದಾಗ, ತಾನು ಕ್ಲಾಸಲ್ಲಿ ಒಂದು ಎಕ್ಸ್ಟ್ರಾ ಸ್ಟೆಪ್ನ ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ವರ್ಗ, ಎಕಾನಮಿಕಲಿ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದಾಗ ದೀಸ್ ಪೀಪಲ್ ಆರ್ ಗಿವಿಂಗ್ ಮಚ್ ಪ್ರಯಾರಿಟಿ ಫಾರ್ ದ ಕ್ಯಾಸ್ಟ್. ಐ ಟು ಅಗ್ರಿ ದ್ಯಾಟ್ India is a caste-based society. Or you also say that it is a male-dominating society. However educated they are. ಎಷ್ಟೇ ಒಬ್ಬ ಶಿಕ್ಷಿತನಾಗಿದ್ದರೂ ಸಹ ನಾನು ಜಾತಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾನೆ ಬಂದಿದ್ದೀವಿ.
ಅದರ ಜೊತೆಗೆ ಗುಂಪುಗಾರಿಕೆಗಳನ್ನು ಕಾಣ್ತಾ ಹೋಗ್ತೀವಿ. ಜಾತಿಯ ಆಧಾರದ ಮೇಲೆ ನಾವು ಕಾಣ್ತಾ ಬರ್ತೀವಿ. ಸಾಮಾನ್ಯವಾಗಿ ನಾವು ವರ್ಗಗಳ ಆಧಾರದ ಮೇಲೆ ನೋಡೋದಿಲ್ಲ. ಮತ್ತು ಮಹಿಳೆ ಅನ್ನತಕ್ಕಂಥದ್ದು, ಯಾಕೆ ಮಹಿಳೆ? ಸಿ ವಿಮೆನ್, ವಾಟ್ ಎವರ್ ದ ಪೊಸಿಷನ್ಸ್ ಯು ಗಿವ್ ಹರ್, ಮಹಿಳೆಗೆ ನೀವು ಯಾವುದೇ ರೀತಿಯ ಸ್ಥಾನಮಾನವನ್ನು ಕೊಡ್ತಾ ಬನ್ನಿ, ಆ ಸ್ಥಾನಮಾನವನ್ನು ಕೊಟ್ಟಷ್ಟು ಅವರು ಮಹಿಳೆ ಅಂತ ನೋಡ್ತಾರೆ ವಿನಃ ಆಕೆ ಯಾವ ಸ್ಥಾನವನ್ನು ಅಲಂಕರಿಸಿದಳು ಅದನ್ನು ಯಾರೂ ನೋಡೋದಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಇಫ್ ಶಿ ಹ್ಯಾಸ್ ಟೇಕನ್ ಎನಿ ಬ್ರೇವ್ ಸ್ಟೆಪ್ಸ್ ಆರ್ ಎನಿ ಕೈಂಡ್ ಆಫ್ ಡಿಸಿಷನ್ಸ್, ದೇ ಆರ್ ಆಲ್ಸೋ ಬ್ಲೇಮ್ ಇನ್ ದ ಟರ್ಮ್ಸ್ ಆಫ್ ದ ಫೀಮೇಲ್ ಓನ್ಲಿ, ನಾಟ್ ಇನ್ ಟರ್ಮ್ಸ್ ಆಫ್ ವೆದರ್ ಶಿ ಇಸ್ ಕೇಪಬಲ್ ಆಫ್ ಟೇಕಿಂಗ್ ಇಟ್, ವೆದರ್ ಶಿ ಹ್ಯಾಸ್ ಟೇಕನ್ ಎ ರೈಟ್ ಡಿಸಿಷನ್ ಆರ್ ನಾಟ್. ಸೊ ಇವೆಲ್ಲ ಅನುಭವಗಳನ್ನು ಆಗ್ತಾ ಇದ್ದಾವೆ. ಇದನ್ನು ನಿಮಗೆ ಅರ್ಥ ಮಾಡಿಸೋದಕ್ಕಿಂತ ಮುಂಚೆ ನಾನು ನಿಮ್ಮ ಒಂದು ಮೆಂಟಾಲಿಟಿಗೆ ಬರಬೇಕು ಅಂತ ಹೇಳಿದಾಗ, ಯು ಪೀಪಲ್ ಹ್ಯಾವ್ ಲಾಟ್ಸ್ ಆಫ್ ಕ್ವಶನ್ಸ್, ಬಹಳಷ್ಟು ಪ್ರಶ್ನೆಗಳಿದೆ ನಿಮ್ಮ ಮೇಲೆ. ಯಾವ ರೀತಿಯ ಪ್ರಶ್ನೆಗಳು? ಯಾಕೆ ನಮಗೆ ಹೆಣ್ಮಕ್ಳನ್ನ ನಾನು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ತಾ ಹೋದಾಗ, ಯು ಮೇ ನಾಟ್ ಬಿ ಫೀಲಿಂಗ್ ವೆರಿ ಕಂಫರ್ಟಬಲ್ ಇನ್ ಯುವರ್ ಫ್ಯಾಮಿಲಿ, ಇಟ್ ಮೈಟ್ ಬಿ ಆರ್ ವೆನ್ ಯು ಸ್ಟೆಪ್ ಔಟ್ ಆಫ್ ಯುವರ್ ಫ್ಯಾಮಿಲಿ ಆಲ್ಸೋ. ನಿಮ್ಮ ಮನೆಯಿಂದ ನೀವು ಹೊರಗಡೆ ಬಂದ ತಕ್ಷಣ ಸಹ ಯು ಆರ್ ಬಾಂಡೆಡ್ ವಿತ್ ಎವ್ರಿ ವಿನ್ ಚೈನ್ಸ್. ಸೊ ನನ್ನನ್ನು ಯಾರೋ ನೋಡ್ತಿದ್ದಾರೆ, ನನ್ನನ್ನು ಗಮನಿಸ್ತಿದ್ದಾರೆ, ನಾನೊಂದು ಹೆಣ್ಣು ಅನ್ನತಕ್ಕಂಥದ್ದನ್ನು ತಲೆ ಮೇಲೆ ಹೊತ್ಕೊಂಡೇ ನಾವು ಹೊರಗಿನ ಪ್ರಪಂಚಕ್ಕೆ ಹೆಜ್ಜೆಯನ್ನು ಇಡಬೇಕಾಗತ್ತೆ ವಿನಃ ನಾನು ಒಂದು ಸ್ಟೂಡೆಂಟು, ನಾನು ಸಹ ಓದ್ತಾ ಇದ್ದೀನಿ, ನನಗೆ ತಿಳಿದಿದೆ. ಎಷ್ಟು ಜನ ಹೆಣ್ಣು ಮಕ್ಕಳು ಈ ರೀತಿಯ ಒಂದು ಆ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಿಕೊಂಡು ಮನೆಯಿಂದ ಹೊರಗಡೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಇನ್ ದ ಜೆಂಡರ್ ಪರ್ಸ್ಪೆಕ್ಟಿವ್ ಇಸ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ಹೆಣ್ಮಕ್ಳಿಗೆ ಮೋಸ್ಟ್ಲಿ ಅರ್ಥ ಆಗ್ತಾ ಇರುತ್ತೆ ಇದನ್ನು ಕೇಳಿಸ್ಕೊಳ್ತಾ ಇರೋರಿಗೆ. ನಾವು ಅದೇ ರೀತಿಯಾಗಿ ಹೊರಗಡೆ ಬರ್ತಾ ಇದ್ದೀವ. ನಿಮ್ಮನ್ನು ಮನೆಯಿಂದ ಹೊರಗಡೆ ಕಳಿಸಿದಾಗ ಗಂಡ ಮಕ್ಕಳನ್ನು ಹೇಗೆ ಕಳಿಸ್ಕೊಡ್ತಾರೋ ಅದೇ ರೀತಿಯಲ್ಲಿ ಕಳಿಸ್ಕೊಡ್ತಾರಾ? ನೋ. ಅಲ್ಲಿ ಒಂದು ಕ್ವಶನ್ ಇರುತ್ತೆ, ಬಿ ಕೇರ್ಫುಲ್ ಅಥವಾ ಜೋಪಾನ. ಸೊ ಈ ರೀತಿಯಾಗಿ ಕಳಿಸಿಕೊಟ್ಟಾಗ ಏನು ಅಂತ ಹೇಳಿದಾಗ, ನೀವು ಹೊರಗಡೆ ಬಂದಾಗಲೂ ಹೆಜ್ಜೆ ಹೆಜ್ಜೆಗೂ ಅದನ್ನು ನೀವು ನೆನಪಿಟ್ಕೊಳ್ತಾನೆ ಹೋಗಬೇಕು, ವಾಪಸ್ ನೀವು ಮನೆಗೆ ಹೋಗಲೇಬೇಕು ಅಂತ ಒಂದು ಪರಿಸ್ಥಿತಿ ಬಂದಾಗ. ಸೊ ದಿಸ್ ಇಸ್ ಅಬೌಟ್ ದ ಜೆಂಡರ್ನ ನಾವು ಡಿಸ್ಕ್ರಿಮಿನೇಟ್ನ ಮಾಡ್ತಾ ಇದ್ದೀವಿ ಅಥವಾ ಜೆಂಡರ್ಗೆ ಹೇಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ನ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸೊ ದಟ್ ಐ ಕ್ಯಾನ್ ಬಿಲ್ಡ್ ದ ಸೇಮ್ ಥಿಂಗ್ ವೆನ್ ವಿ ಹ್ಯಾವ್ ಎ ಆಫ್ಲೈನ್ ಕ್ಲಾಸಸ್ ಆರ್ ವೆನ್ ವಿ ಕಮ್ ಡೈರೆಕ್ಟ್ಲಿ ಫಾರ್ ದ ಡಿಸ್ಕಷನ್ಸ್. ಬೇರ್ ದಿಸ್ ಪಾಯಿಂಟ್ ಇನ್ ಯುವರ್ ಮೈಂಡ್. ಕಮಿಂಗ್ ಬ್ಯಾಕ್ ಟು ದ ಬಾಯ್ಸ್, ಇವ್ರಿಗೆ ಎಂಥ ಪರಿಸ್ಥಿತಿ ಅಂತ ಹೇಳಿದ್ರೆ, ಗಂಡು ಅಂದಿದ ತಕ್ಷಣ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಮನೆಯಲ್ಲಿ. ಓದಿದಾಯ್ತಲ್ಲ, ಏನು ಮಾಡ್ತಿದ್ದೀಯಾ, ಕೆಲಸಕ್ಕೆ ಹೇಗೆ ಹೋಗ್ತೀಯಾ, ಎಷ್ಟು ದಿವಸ ಓದ್ತಾ ಇದ್ದೆ, ಏನು ದುಡಿತಾ ಇದೆಯಾ, ಜವಾಬ್ದಾರಿಗಳನ್ನು ಹೆಚ್ಚಿಗೆ ಕೊಡ್ತಾರೆ, ಎಕ್ಸ್ಪೆಕ್ಟೇಷನ್ಸ್ನ ಜಾಸ್ತಿ ಮಾಡ್ತಾರೆ. ನನ್ನ ಮಗನಿಗೆ ಆ ಸಾಮರ್ಥ್ಯ ಇದೆಯಾ ಇಲ್ವಾ, ಅಥವಾ ನಾವು ಕೊಡಿಸಿದಂತಹ ಒಂದು ಶಿಕ್ಷಣದ ಗುಣಮಟ್ಟ ಏನಿದೆ, ಆ ಗುಣಮಟ್ಟ ಅವನಿಗೆ ಇದೆಯಾ, ಇವತ್ತಿನ ಬೇಡಿಕೆಗಳಿಗೆ ಅನುಗುಣವಾಗಿ ನನ್ನ ಮಗನ ಶಿಕ್ಷಣದ ಗುಣಮಟ್ಟ ಇದೆಯಾ ಇಲ್ಲವಾ, ಅವನಿಗೇನಾದರೂ ಸಮಸ್ಯೆಗಳು ಇದೆಯಾ ಅನ್ನತಕ್ಕಂಥದ್ದನ್ನು ಯಾರೂ ಮಾಡ್ತಾ ಇಲ್ಲ. ಸಿ ದ ಪೇರೆಂಟ್ಸ್ ರೋಲ್ ಆ್ಯಂಡ್ ದ ರೆಸ್ಪಾನ್ಸಿಬಿಲಿಟಿ ಇಸ್ ವೆರಿ ವೆರಿ ಕ್ರೂಷಿಯಲ್. ವೇರೆವರ್ ನನಗೆ ಯಾವಾಗಲಾದರೂ ವೇರೆವರ್ ಐ ಹ್ಯಾವ್ ಇನ್ವೈಟೆಡ್, ನಾನು ಮೊದಲನೇದಾಗಿ ಹೇಳತಕ್ಕಂಥದ್ದು ಎಸ್ಪೆಷಲಿ ಪೇರೆಂಟ್ಸು ಮತ್ತು ಮಕ್ಕಳು ಇಬ್ಬರು ಇದ್ದಾಗ ಹೇಳತಕ್ಕಂಥ ಒಂದು ವಿಷಯ ಏನು ಅಂತ ಹೇಳಿದ್ರೆ, ದಯವಿಟ್ಟು ನಿಮ್ಮ ಮಕ್ಕಳ ಮೇಲೆ ನಂಬಿಕೆ ಇಡಿ. ನೀವು ಒಂದು ಸಣ್ಣ ನಂಬಿಕೆಯನ್ನು ತೋರಿದಾಗ ನಿಮ್ಮ ಮಕ್ಕಳು ಏನು ಬೇಕಾದರೂ ಸಾಧನೆಯನ್ನು ಮಾಡ್ತಾರೆ. ಇದು ಒಂದನ್ನು ಹೇಳ್ತಾ ಇರ್ತೀನಿ. ಬಿಕಾಸ್ ಒನ್ಸ್ ದ ಪೇರೆಂಟ್ಸ್ ಲಾಸ್ ದೇರ್ ಕಾನ್ಫಿಡೆನ್ಸ್ ಆನ್ ದೇರ್ ಚಿಲ್ಡ್ರನ್ ಆಲ್ಸೋ ವಿಲ್ ಲೂಸ್ ದೇರ್ ಕಾನ್ಫಿಡೆನ್ಸ್. ಅವರಲ್ಲಿರತಕ್ಕಂಥ ಆತ್ಮಸ್ಥೈರ್ಯ ಇರ್ಬೋದು, ಧೈರ್ಯ ಇರಬಹುದು, ಕುಂದುತ್ತಾ ಹೋಗುತ್ತೆ. ನಾನು ಯಾಕೆ ಮಾಡಬೇಕು, ನನ್ನ ಮೇಲೆ ಇವರಿಗೆ ನಂಬಿಕೆ ಇಲ್ವಲ್ಲ ಅನ್ನತಕ್ಕಂಥ ಒಂದು ಪರಿಸ್ಥಿತಿಗೆ ಅವರು ತಂದಿಟ್ಬಿಡ್ತಾರೆ. ಸೊ ದಟ್ ಈಸ್ ವೈ dear students, I hope you're all able to understand the way I am trying to make you people understand for where the entire thing has been started. ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ ಇವೆಲ್ಲ ಪ್ರಾರಂಭ ಆಗ್ತಾ ಇರೋದು ಬೇರೆ ಎಲ್ಲಿಂದನೂ ಅಲ್ಲ, ನಮ್ಮ ಕುಟುಂಬಗಳಿಂದ. ಇಲ್ಲಿಂದನೇ ಕಲಿಸ್ತಾ ಹೋಗ್ತೀವಿ. ನಾವು ಜಾತಿಗೆ ಒಂದು ಪ್ರಯಾರಿಟಿಯನ್ನು ಕೊಟ್ಟಿದ್ದೀವಿ, ಕ್ಲಾಸಿಗೆ ಹೆಚ್ಚಿನ ಪ್ರಯಾರಿಟಿಯನ್ನು ಕೊಟ್ಟಿದ್ದೀವಿ, ಜೆಂಡರ್ಗೆ ಹೆಚ್ಚಿನ ಪ್ರಯಾರಿಟಿಯನ್ನು ಕೊಟ್ಟಿದ್ದೀನಿ. ಇದರ ಒಂದು ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿರತಕ್ಕಂಥದ್ದು ನಮ್ಮ ರಾಜಕಾರಣಿಗಳು. ಯಾರ ತಪ್ಪು ಇದು? ಯಾರಿಗೆ ಹೇಳ್ತಾ ಹೋಗಬೇಕು? ಯು ಮೇ ಸೇ ದಟ್ ಲೆಟ್ ದ ಸಿಸ್ಟಮ್ ಚೇಂಜ್, ಐ ವಿಲ್ ಆಲ್ಸೋ ಚೇಂಜ್. ಬಟ್ ವೇರ್ ಇಸ್ ದ ಸಿಸ್ಟಮ್? ಎಲ್ಲಿದೆ ವ್ಯವಸ್ಥೆ ಅನ್ನೋದು? ಎಲ್ಲಿದೆ? ನಾವೇ ಅಲ್ವಾ ವ್ಯವಸ್ಥೆ ಅನ್ನತಕ್ಕಂಥದ್ದು. ನೀವು ಹೇಳ್ಬೋದು, ಯು ಮೇ ಬ್ಲೇಮ್, ಸಿ ದಟ್ ಪೊಲಿಟಿಷಿಯನ್, ಹಿ ಈಸ್ ಎ ಕ್ರಿಮಿನಲ್. How do you say? Because you are the one who voted and you made him win.
ಅವನನ್ನು ಗೆಲ್ಲಿಸಿರೋದು ನೀವೇನೇನೆ. ಹೂ ಇಸ್ ಅ ಕ್ರಿಮಿನಲ್ ನಾವು? Is it him or you? See, there are so many questions which has totally, we have no answer for some questions at all. Definitely not, you can't find. ಕೆಲವೊಂದಕ್ಕೆ ನಿಮಗೆ ಉತ್ತರ ಸಿಗೋದಿಲ್ಲ. ಉತ್ತರ ಹುಡುಕ್ತಾ ಹುಡುಕ್ತಾ ನಾವು ಸಾಕಾಗ್ತಾ ಹೋಗಬೇಕಾಗುತ್ತೆ. ಹಾಗಾಗಿ ನನ್ನ one priority what I am giving it to you all here at us, kindly give priority for the human behavior and also build your own confidence. Don't like ನಿಮಗೆ ಹೆಣ್ಮಕ್ಳಿಗೆ ಅಂತ ಸಂದರ್ಭ ಬರ್ತಿದೆ, ಯಾಕೆ ನಾನು ಜೆಂಡರ್ನ ತುಂಬ ಒಂದು ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ, ಐಡೆಂಟಿಟಿ ಪಾಲಿಟಿಕ್ಸ್ಗೆ ನಾವು ಕ್ರಿಯೇಟ್ನ ಮಾಡಬೇಕು, ಲಿಂಕ್ನ ಕೊಡಬೇಕು, ಅದನ್ನು ಮತ್ತೆ ನಾವು ಒಡಿಯು ಸೇಫ್ ದಟ್ ಒಂದು ಶೇಪ್ನ ಕೊಡಬೇಕು, ಸರಿ ಮಾಡಬೇಕು ಅಂತ ಹೇಳಿದಾಗ ಇದು ನಮ್ಮಿಂದ ಮೊದಲನೇದಾಗಿ ಪ್ರಾರಂಭ ಆಗಬೇಕಾಗತ್ತೆ. ಸೊ ಇಟ್ ಈಸ್ ನಾಟ್ ಲೈಕ್ ಯು ಆರ್ ಎಕ್ಸ್ಪೆಕ್ಟಿಂಗ್ ದ ಪೊಲಿಟಿಷಿಯನ್ ಟು ಕಮ್ ಅಂಡ್ ಚೇಂಜ್. ಡೆಫಿನೆಟ್ಲಿ ನಾಟ್. Let us change. They will change automatically. They will come to know what it is, what is the mindset of the people, all these things. Okay, so that is why I'm trying to say that the women, especially the girls, you may get problems. ನಿಮಗೆ ಬಹಳಷ್ಟು ಸಮಸ್ಯೆಗಳು ಬರುತ್ತೆ. ಇಂಥ ಸಂದರ್ಭದಲ್ಲಿ ನಿಮಗೆ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿದ್ರೆ, ಸ್ಪೆಷಲಿ ಡ್ಯೂರಿಂಗ್ ದ ಎಕ್ಸಾಮ್ಸ್, ಯು ವಿಲ್ ಬಿ ಹ್ಯಾವಿಂಗ್ ದ ಎಕ್ಸಾಮ್ಸ್. ಮನೆಯಲ್ಲಿ ಒತ್ತಡಗಳು ಜಾಸ್ತಿ ಆಗುತ್ತೆ, ಯಾವುದೋ ಒಂದು ಕ್ಲಾಶಸ್ ಆಗುತ್ತೆ. And at that minute you take a decision, no, I'm not going to study. Why should I study? You people have tortured. ಹೋದ ಸಮಯ ಮತ್ತೆ ವಾಪಸ್ ಬರೋದಿಲ್ಲ ಅಲ್ವಾ? ಸೊ ಜೆಂಡರ್ ಡಿಸ್ಕ್ರಿಮಿನೇಷನ್ಸ್ ಅನ್ನೋದು ಇದ್ದೇ ಇರುತ್ತೆ. ಅದರ ನೆನಪಿಟ್ಕೊಳ್ಳಿ. ಫಾರ್ ಆಲ್ ದ ಗರ್ಲ್ ಸ್ಟೂಡೆಂಟ್ಸ್ ಐ ಆಮ್ ಸೇಯಿಂಗ್ ದಿಸ್. ನೀವೊಂದು ವೇಳೆ ಆ ಒಂದು ಸಂದರ್ಭದಲ್ಲಿ, ಆ ಸಮಯದಲ್ಲಿ ನೀವು ಇಗ್ನೋರ್ನ ಮಾಡಿಬಿಟ್ರೆ ಶಿಕ್ಷಣವನ್ನು, ನಿಮ್ಮ ಇಡೀ ಜೀವನ ಹಾಳಾಗುತ್ತೆ. You have to ignore the clashes, what is going on, the situations, what is going on in your place. Ignore that. Give priority. This is my priority. And have a determination and think that you are going to achieve. Definitely you are going to achieve. Then in the lifetime you need not to turn back or expect anything from others. ಇಂತಹ ಸಂದರ್ಭ ಬಂದಾಗ, ಇಂತಹ ಒಂದು ದಿನಗಳು ಬಂದಾಗ ನಿಮ್ಗೆ ಅನಿಸುತ್ತೆ, ನಾನು ಯಾರ ಮೇಲೂ ಅವಲಂಬಿತಳಾಗಿಲ್ಲ, ನಾನು ನನ್ನ ಮೇಲೇ ಸ್ವಾವಲಂಬಿ ಆಗಿದ್ದೀನಿ. ಸೊ ದಿಸ್ ಇಸ್ ದ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ಸ್ ವಾಟ್ ಆರ್ ವಿ ಗಿವಿಂಗ್ ಟುವರ್ಡ್ಸ್ ಅವರ್ ನೇಷನ್ ಬಿಲ್ಡಿಂಗ್ ಆಲ್ಸೋ. ಇದು ನಮ್ಮ ಕೊಡುಗೆಯೂ ಹೌದು. ಯಾವುದಕ್ಕೆ? ದೇಶದ ಅಭಿವೃದ್ಧಿಗೆ, ದೇಶದ ಏಳಿಗೆಗೆ. ನಿನ್ನ ಕಾಲ ಮೇಲೆ ನಿಂತಾಗ ಹೆಣ್ಣು ಅಬಲೆಯಲ್ಲ ಸಬಲೆ ಅಂತ ಹೇಳಿ ಪ್ರೂವ್ ಮಾಡಿದಾಗ, ಸಿ ದೀಸ್ ಥಿಂಗ್ಸ್ ಹ್ಯಾಸ್ ಟು ಬಿ ಪ್ರೂವ್ಡ್ ನಾಟ್ ಓನ್ಲಿ ಫಾರ್ ದ ಪೊಲಿಟಿಷಿಯನ್ಸ್ ಆ್ಯಂಡ್ ಆಲ್ಸೋ ಫಾರ್ ದ ಪೇರೆಂಟ್ಸ್, ಆಲ್ಸೋ ಫಾರ್ ದ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಆಲ್ಸೋ ಫಾರ್ ದ ಸೊಸೈಟಿ. ಸಮಾಜಕ್ಕೂ ಸಹ ನಾವು ಅದನ್ನು ಪ್ರೂವ್ ಮಾಡ್ತಾನೆ ಹೋಗಬೇಕಾಗತ್ತೆ. ಸೊ ಎಲ್ಲರಿಗೂ ಅನ್ವಯಿಸತಕ್ಕಂಥದ್ದು, ಇರ್ರೆಸ್ಪೆಕ್ಟಿವ್ ಆಫ್ ದ ಕ್ಲಾಸ್, ದ ವುಮನ್ ಇಸ್ ಅ ವುಮನ್, ದಟ್ಸ್ ಇಟ್. ಯು ಪೀಪಲ್ ಮಸ್ಟ್ ಹ್ಯಾವ್ ಸೀನ್, ನೋಡಿರ್ತೀರ ಎಲೆಕ್ಷನ್ಸಲ್ಲಿ ಒಂದು ಹೆಣ್ಣು, ಹೋಗು ನೀನು ಯಾಕೆ ಎಲೆಕ್ಷನ್ನು, ನಿನ್ನ ಮಗನ ನಿಲ್ಲಿಸು, ವೈ ಸಚ್ ಥಿಂಗ್ಸ್ ಅಲ್ವಾ? ಫೈನ್, ದಿಸ್ ಇಸ್ ಅಬೌಟ್ ದ ಪ್ರೀವಿಯಸ್ ಸೆಷನ್ದು. ನಾನು ನಿಮ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡಬೇಕು ಅಂದ್ಕೊಂಡಿದ್ದೆ, ಇಷ್ಟನ್ನು ಕೊಟ್ಟಿದ್ದೀನಿ. ಜಾತಿ ಬಗ್ಗೆ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. ಜಾತಿನಲ್ಲಿ ಹೇಗೆ ರಾಜಕಾರಣಿಗಳನ್ನು ಬಳಸ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ, ಯಾವ ಜಾತಿಯಲ್ಲಿ ಗುಂಪು ಅಲ್ಲಿ ಹೆಚ್ಚಿಗೆ ಇರುತ್ತೋ ಅದೇ ಕ್ಯಾಂಡಿಡೇಟ್ನ ಹಾಕತಕ್ಕಂಥದ್ದು. ಕೆಲವೇ ಒಂದು ಜಾತಿಗಳಿಗೆ ಪ್ರೋಗ್ರಾಮ್ಸ್ನ ಇಂಟ್ರಡ್ಯೂಸ್ ಮಾಡತಕ್ಕಂಥದ್ದು. ಸಿ ಇಫ್ ದೇ ಡೂ ಸಚ್ ಥಿಂಗ್ಸ್, ಅಫ್ಕೋರ್ಸ್ ಐ ಟು ಅಗ್ರಿ ದಟ್ ದರ್ ಈಸ್ ಅ ಸೋಷಿಯಲ್ ಆ್ಯಂಡ್ ಎಕನಾಮಿಕಲ್ ಡಿಪ್ರವೇಷನ್ಸ್ ಅನ್ನೋದು ಇದ್ದೇ ಇರುತ್ತೆ. ಹಾಗಂತ ಮಾಡಿದಾಗ ಮೇಲ್ಜಾತಿಗಳಲ್ಲಿ ಯಾವುದೇ ರೀತಿಯ ಬಡತನವನ್ನು ನಾವು ಕಾಣೋದಿಲ್ವಾ? ಮೊದಲನೆಯ ಪ್ರಶ್ನೆ. ಅವರಲ್ಲಿ ಎಕಾನಮಿಕಲ್ಲಿ ಯಾರೂ ಬಡವರು ಇಲ್ವಾ? ಅವರು ಎಲ್ಲ ಕ್ಲಾಸ್ ಲೆವೆಲ್ ಅನ್ನೋದು ಏನಿದೆ ಎಲ್ಲ ಹೈಯರ್ ಕ್ಲಾಸಲ್ಲೇ ಇದೆಯಾ? ಮೈ ಸೆಕೆಂಡ್ ಕ್ವೆಶನ್. ಥರ್ಡ್ ಕ್ವೆಶನ್ ಹಿಯರ್ ಇಟ್ ಇಸ್, ಡೋಂಟ್ ಯು ಫೀಲ್ ದಟ್ ಒನ್ಸ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ಗಿವನ್ ವೆರಿ ಫ್ರೀಲಿ ಟು ಸಚ್ ಎ ಕಾಸ್ಟ್, ವಿಚ್ ಇಸ್ ಸಪೋಸ್ ಯು ಟೇಕ್ ಎನ್ ಎಕ್ಸಾಂಪಲ್ ಅಬೌಟ್ ದ ಲೋಯರ್ ಕ್ಲಾಸ್ ಇರ್ಬೋದು ಆರ್ ಔಟರ್ ಕಾಸ್ಟ್ ಇರ್ಬೋದು, ಯಾವುದೇ ಒಂದನ್ನು ತೆಗೆದುಕೊಂಡು ನೀವು ಇದನ್ನು ರಿಸರ್ವೇಷನ್ಸ್ ಇರ್ಬೋದು ಮತ್ತೊಂದು ಇನ್ನೊಂದು ಕೊಟ್ಟಾಗ ಅಲ್ಲಿ ಪಾರ್ಶಿಯಾಲಿಟಿ ಅನ್ನೋದು ಆಗ್ತಾ ಇರುತ್ತೆ ಅಂತ ಅನ್ನಿಸ್ತಾ ಇಲ್ವಾ? ಸಿ ನವೆಡೇಸ್ ದ ಎಂಟೈರ್ ಥಿಂಗ್ ಹ್ಯಾಸ್ ಬಿನ್ ಟೋಟಲಿ ಚೇಂಜ್ಡ್. ಬಹಳಷ್ಟು ಬದಲಾವಣೆಗಳು ಆಗ್ತಾ ಇದ್ದಾವೆ. ಮಠದಲ್ಲಿರತಕ್ಕಂಥ ಮಠಾಧೀಶರೆಲ್ಲರೂ ಬಂದುಬಿಟ್ಟು ರಾಜಕಾರಣದಲ್ಲಿ ಇಂಥವರಿಗೆ ನೀವು ಪೋಸ್ಟನ್ನು ಕೊಡಬೇಕು ಅಂತ ಹೇಳೋ ಮಟ್ಟಕ್ಕೆ ಇದೆ ನಮ್ಮ ಜಾತಿಯ ಅಥವಾ ಜಾತಿಯ ರಾಜಕಾರಣ ಅನ್ನತಕ್ಕಂಥದ್ದು. ಅದಷ್ಟೇ ಅಲ್ಲ, ಇಷ್ಟೇ ರಿಸರ್ವೇಷನ್ ಕೊಡಬೇಕು ಅಂತಲೂ ಡಿಮ್ಯಾಂಡ್ ಮಾಡ್ತಾರೆ. ಇವರನ್ನೇ ಮಾಡಬೇಕು, ಇವರೇ ನಾಯಕರಾಗಬೇಕು.
ಎಲ್ಲಿಯ ಜಾತಿ, ಏನು ಜಾತಿ ಅಂತಂದಾಗ ಐ ಟೆಲ್ ಯು ದಿಸ್ ಇಸ್ ಟೋಟಲಿ ವಿ ಹ್ಯಾವ್ ಟು ಟ್ರೇಸ್ ಬ್ಯಾಕ್ ಟು ದ ವರ್ಣ ಸಿಸ್ಟಮ್ ವಿಚ್ ಹ್ಯಾಸ್ ಬಿನ್ ಡೆವಲಪ್ಡ್ ಬೈ ಇನ್ ದ ಏನ್ಷಿಯನ್ ಪೀರಿಯಡ್ 3000 years ago. ಅಲ್ಲಿ ಒಂದು ಕಡೆ ಹೇಳ್ತಾರೆ, ಅದು ನನಗೆ ಸ್ವಲ್ಪ ನಿಮ್ಮ ಗಮನಕ್ಕೆ ತರಬೇಕು ಅಂತ ಅನಿಸಿರತಕ್ಕಂಥದ್ದು. ಜಾತಿ ಅನ್ನತಕ್ಕಂಥದ್ದು 1 2 3 4 ಅಂತ ಮಾಡ್ಕೊಂಡಿದ್ವಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಆ್ಯಂಡ್ ಶೂದ್ರ. ಒಂದು ಕಡೆ ಹೇಳ್ತಾರೆ ದಟ್ ಶುಡ್ ಬಿ ಬೇಸ್ಡ್ ಆನ್ ದ ವೇ ಆಫ್ ಥಿಂಕಿಂಗ್. ನೀವು ಯೋಚನೆ ಮಾಡತಕ್ಕಂಥ ಒಂದು ಲೆವೆಲ್ ಏನಿರುತ್ತೆ ಅದರ ಆಧಾರದ ಮೇಲೆ. ಕಾರಣ ಏನು ಅಂತ ಹೇಳಿದ್ರೆ, ಬ್ರಾಹ್ಮಣಾದವನು ತೀರಾ ಕೆಳಮಟ್ಟದಲ್ಲಿ ಯೋಚನೆ ಮಾಡಿದಾಗ ಅವನನ್ನು ಶೂದ್ರ ಅಂತ ಕನ್ಸಿಡರ್ ಮಾಡ್ಬೋದು ಹೇಳ್ತಾರೆ. ಶೂದ್ರನಾದವನು ಮೇಲ್ಮಟ್ಟದಲ್ಲಿ ಯೋಚನೆಯನ್ನು ಮಾಡಿದಾಗ ಅವನನ್ನು ಬ್ರಾಹ್ಮಣ ಅಂತ. ಸೊ ದಿಸ್ ಇಸ್ ಗುಡ್. ನನಗೆ ಇಲ್ಲಿ ಇವರು ಯಾವುದೇ ಮಡಿವಂತಿಕೆ ಆಗಲಿ ಅಥವಾ ಪ್ರಾಕ್ಟೀಸಸ್ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ದ ಥಾಟ್ಸ್. ಸೊ ವಾಟ್ ಎವರ್ ದ the questions you have, kindly post it in the class ಗ್ರೂಪಲ್ಲಿ ನೀವು ಪೋಸ್ಟ್ ಮಾಡಿ, ನಾನು ಅಲ್ಲಿ ಉತ್ತರವನ್ನು, ಅಥವಾ ನಾಳೆ ಹೇಗಿದ್ರು ಎವ್ರಿ ಸ್ಯಾಟರ್ಡೇಸ್ ವಿಲ್ ಹ್ಯಾವ್ ದ ಇಂಟ್ರಾಕ್ಷನ್ ಸೆಷನ್ಸ್. ಸೊ ಅದರಲ್ಲಿ ಸಹ ನೀವು ರೈಸ್ನ ಮಾಡ್ತಾ ಹೋಗ್ಬೋದು. ಸೊ ದೀಸ್ ಥಿಂಗ್ಸ್ ವಿಲ್ ಲರ್ನ್ ಲೇಟರ್. ಆ್ಯಂಡ್ ಟುಡೇ ಲೆಟ್ ಮೀ ಕಮ್ ಬ್ಯಾಕ್ ಟು ದಿಸ್ ರಿಲಿಜಿಯನ್, ರೀಜನ್ ಆ್ಯಂಡ್ language. In India, we find that despite adoption of a liberal democratic polity after independence, communities and collective identities have remained powerful and continue to claim recognition. ರೆಕಗ್ನಿಷನ್ನ ಇವರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಯಾವುದರ ಆಧಾರದ ಮೇಲೆ? ನಮಗೆ ಸ್ವಾತಂತ್ರ್ಯ ಬಂದಿದೆ, ನಾವು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸಮುದಾಯದಲ್ಲಿ ಕಲೆಕ್ಟಿವ್ ಐಡೆಂಟಿಟೀಸ್ನ ನಾವು ಗುರುತಿಸ್ತಾ ಇದ್ದೀವಿ. ಆದರೂ ಸಹ ನಾವು ಮಾಡ್ತಾ ಇರತಕ್ಕಂಥ ಕೆಲಸ ಗುರುತಿಸುವಿಕೆ ಅಂತ ಹೇಳಿ ಬಂದಾಗ ಅದು ಯಾವುದರ ಆಧಾರದ ಮೇಲೆ ಆಗಿರುತ್ತೆ? ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಅದೆಲ್ಲ ಸೇರ್ಕೊಳ್ತಾ ಬರುತ್ತೆ. ಬೆಟ್ಲೈನ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ, ಇಂಡಿಯನ್ ಪೊಲೈಟಿ ಹ್ಯಾಸ್ ಕನ್ಸಿಸ್ಟೆಂಟ್ಲಿ ಟ್ರೈ ಟು ನೆಗೋಷಿಯೇಟ್ ದ ಎಲಿಗೆನ್ಸ್ ಟು ಎ ಲಿಬರಲ್ ಇಂಡಿವಿಜುವಲ್ ಸ್ಪಿರಿಟ್ ಆ್ಯಂಡ್ ದಿ ಕನ್ಸರ್ನ್ಸ್ ಆ್ಯಂಡ್ ಕಂಟಿನ್ಯೂಸ್ ಆನ್ ದಿ ಕಾನ್ಷಿಯಸ್ನೆಸ್ ಆಫ್ ದಿ ಕಮ್ಯುನಿಟಿ. ಸಮುದಾಯದಲ್ಲಿರತಕ್ಕಂಥ ಹಲವಾರು ರೀತಿಯ ಒಂದು ಕಮ್ಯುನಿಟಿ ಕನ್ಸರ್ನ್ಗೆ ಇವರು ತೋರಿಸ್ತಾ ಹೋಗ್ತಾರೆ. ಬಿಕು ಪರೇಖ್ ಅವರು ಹೇಳ್ತಾರೆ, ದೆರ್ ಈಸ್ ಎ ಆಟೋನಮಸ್ ಆ್ಯಂಡ್ ಲಾರ್ಜ್ಲಿ ಸೆಲ್ಫ್ ಗವರ್ನಿಂಗ್ ಕಮ್ಯುನಿಟೀಸ್. ಇಟ್ ಹ್ಯಾಸ್ sought to reconcile itself as an association of individuals and a community of communities, recognizing both individuals and the communities as bearer of rights. ಗುಂಪುಗಾರಿಕೆಗಳನ್ನು ನಾವಿಲ್ಲಿ ನೋಡ್ತಾ ಬಂದಿದ್ದೀವಿ, ಸಮುದಾಯಗಳನ್ನು ಕಾಣ್ತಾ ಬಂದಿದ್ದೀವಿ, ಸಂಘಗಳನ್ನು ಕಾಣ್ತಾ ಬಂದಿದ್ದೀವಿ. ಕಮ್ಯುನಿಟಿ ಆಫ್ ಕಮ್ಯುನಿಟೀಸ್, ಎಲ್ಲ ಸಣ್ಣ ಪುಟ್ಟ ಸಮುದಾಯಗಳಿಗೆ ಒಂದು ಸಮುದಾಯ. ಸೊ ಇದರಲ್ಲಿ ಇವೆಲ್ಲ ರೀತಿಯ ಒಂದು ಕಮ್ಯುನಿಟಿ ವರ್ಗಗಳನ್ನು ನಾವು ಜಾತಿಯ ಆಧಾರದ ಮೇಲೆ ಸಮಾಜದಲ್ಲಿ ನಾವು ಕಾಣ್ತಾ ಬಂದಿದ್ದೀವಿ. Even it is in the post-independent state of India that many scholars to believe that a material basis for the enunciation of identity claims has been provided by the post-independent state and its structures and institutions. ಸೊ ಸ್ಟೇಟ್ ಆ್ಯಕ್ಟಿವ್ ಕಾಂಟ್ರಿಬ್ಯೂಟರ್ ಏನಾಗ್ತಾಯಿದೆ ಅಂತಂದರೆ, ಐಡೆಂಟಿಟಿ ಪಾಲಿಟಿಕ್ಸಲ್ಲಿ ನಾವು ನೋಡ್ತಾ ಇರತಕ್ಕಂಥದ್ದು, ವೆರಿ ನೀಟ್ಲಿ ವಿ ಹ್ಯಾವ್ ಮೇಂಟೈನ್ ದಿಸ್ ಸ್ಟ್ರಕ್ಚರ್ ಆಫ್ ಆಲ್ ದಿಸ್ ಥಿಂಗ್ಸ್. So we are able to define what it is exactly and also the people in terms of the certain identities. So what are the identities which has been totally occupied in a very spectacular way ಅಂತ ಹೇಳಿದ್ರೆ, it is based on the language. ಮೊದಲನೇದಾಗಿ ಭಾಷೆ, ಧರ್ಮ, ಜಾತಿ, ಎಥ್ನಿಸಿಟಿ, ಆ್ಯಂಡ್ ಆಲ್ಸೋ ದಟ್ ಈಸ್ ಟ್ರೆಡಿಷನಲ್ ಅಂತಲೂ ಹೇಳ್ಬೋದು, ಸಾಂಪ್ರದಾಯಿಕತ್ವ ಅಂತಲೂ ಹೇಳ್ಬೋದು, ಟ್ರೈಬಲ್ ಐಡೆಂಟಿಟಿ. ಬಟ್ ಕೆಲವು ಕಡೆ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದಾಗ, ದೇ ಹ್ಯಾವ್ ದೇರ್ ಅಟಾನಮಸ್, ಇಂಡಿಪೆಂಡೆಂಟ್ ಆ್ಯಂಡ್ ಓವರ್ಲ್ಯಾಪಿಂಗ್ ಇನ್ಫ್ಲೂಯೆನ್ಸ್ ಆನ್ ದಿ ಅದರ್ ಮಾರ್ಕೆಟ್ಸ್ ಆಲ್ಸೋ. ಸೊ ಇನ್ ಅದರ್ ವಾಸ್ ಎ ಹೋಮೋಜಿನಿಯಸ್ ಲಿಂಗ್ವಿಸ್ಟಿಕ್ ಗ್ರೂಪ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ, ವೇರ್ ದೇರ್ ಇಸ್ ಎ ಅದಕ್ಕೂ ಸಹ ಇಂಥ ಭಾಷೆಯವರು ಇಂಥದೇ ಜಾತಿಯಲ್ಲಿ ಇರ್ತಾರೆ, ಇಂಥ ಜಾತಿಯವರು ಇಂಥದೇ ಭಾಷೆಯನ್ನು ಮಾತಾಡ್ತಾರೆ ಅನ್ನತಕ್ಕಂಥದ್ದನ್ನು ಸಹ ನಾವಿಲ್ಲಿ ಕಾಣ್ತಾ ಬರ್ತೀವಿ. ಜಾತಿ ಬಗ್ಗೆ ಈಗಾಗಲೇ ಹೇಳಿದ್ದೀನಿ, ಆದರೂ ಸಹ ಒಂದು ಸ್ಲೈಡ್ನ ನಾನಿಲ್ಲಿ ಹಾಕಿದ್ದೀನಿ. Caste based discrimination and oppression have been a pernicious feature of Indian society. Pernicious. And also ಇದು ಒಂದು ರೀತಿಯ ಹೇಗಾಗಿದೆ ಅಂತ ಹೇಳಿದ್ರೆ, ವಿತೌಟ್ ಎನಿ ಕೈಂಡ್ ಆಫ್ caste, there is no politics at all. In the social life, Indian social life ಅಂತ ಹೇಳಿದ್ರೆ, ಪಾಲಿಟಿ ಅಂತ ಹೇಳಿದ್ರೆ, ದ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಆಫ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೊಲಿಟಿಕಲ್ ರಿಸೋರ್ಸ್ ಅಂತ ಹೇಳಿದ್ರೆ ಜಾತಿ ಅಂತ ಹೇಳ್ತಾ ಇದ್ದಾರೆ. Many leaders have tried to eradicate
the differences whatever it was existing on the basis of the caste, like the Ambedkar. And also we find the same thing in the Mandal Commission's view of the caste, because they just wanted to give priority for all these things. ಅದಾದಮೇಲೆ ಬಹಳಷ್ಟು ಬೇರೆ ಬೇರೆ ರೀತಿಯ ಬದಲಾವಣೆಗಳಾಗೋದನ್ನು ನಾವಲ್ಲಿ ಕಾಣ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಅಬೌಟ್ ವಿ ಫೈಂಡ್ ದ ಮಂಡಲ್ ಕಮಿಷನ್ ಆಲ್ಸೋ. ಮಂಡಲ್ ಕಮಿಷನ್ನು ಸಹ ನಾವಲ್ಲಿ ಕಾಣ್ತಾ ಹೋಗ್ತೀವಿ. ಮಂಡಲ್ ಕಮಿಷನಲ್ಲಿ ನಾವು ಕಾಣತಕ್ಕಂಥದ್ದು ಅವರು ಯಾವ್ಯಾವ ಜಾತಿಯವರ ಒಂದು ಸಾಮಾಜಿಕ ಗುಣಮಟ್ಟದ ಬಗ್ಗೆ ಅವರಲ್ಲಿ ಮಾತಾಡ್ತಾ ಹೋಗ್ತಾರೆ. ಅದರ ಆಧಾರದ ಮೇಲೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೀಸಲಾತಿಗಳನ್ನು ಕೊಡತಕ್ಕಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಕ್ಯಾಸ್ಟ್. In all, caste has become an important determinant. It is most important factor in the society. The net effect of these mobilizations along the caste identities have resulted not only in the empowerment of newly emerging groups, but has increased the intensity of the confrontational politics, and possibly leading to a growing crisis of governability also. So this is about the caste. Religion ಬಗ್ಗೆ ನಾನು ಹೆಚ್ಚಿಗೆ ನಿಮಗೆ ಹೇಳೋದಕ್ಕೆ ಬೇಡ ಅಂತ ಅನಿಸುತ್ತೆ, ಯಾಕಂದರೆ ಎಲ್ಲ ಒಟ್ಟಾರೆಯಾಗಿ ನಾನು ನಿಮಗೆ ಇಲ್ಲಿ ಕೊಟ್ಬಿಟ್ಟಿದ್ದೀನಿ. ರಿಲಿಜಿಯನ್ ಅಂತ ಹೇಳಿದಾಗ ವಿ ಕಮ್ ಅಕ್ರಾಸ್ ಲಾಟ್ಸ್ ಆಫ್ ಅಂಡ್ ಮೋರ್ ರಿಲಿಜಿಯನ್ಸ್ ಇನ್ ಇಂಡಿಯಾ. ಹಿಂದೂಯಿಸಮ್, ಇಸ್ಲಾಂ, ಸಿಖಿಸಮ್, ಕ್ರಿಶ್ಚಿಯಾನಿಟಿ ಆ್ಯಂಡ್ ಝೊರೋಸ್ಟ್ರೇರಿಯನ್ ಇವೆಲ್ಲನೂ ಸಹ ನಾವು ಕಾಣ್ತಾ ಹೋಗ್ತೀವಿ. ಇದರಲ್ಲೂ ಸಹ ನಾನು ಧರ್ಮದ ಆಧಾರದ ಮೇಲೆ, ಇದರ ಆಧಾರದ ಮೇಲೂ ಸಹ ಎಲೆಕ್ಷನ್ಸಲ್ಲಿ ಟಿಕೆಟ್ಸ್ನ ಇಶ್ಯೂ ಮಾಡೋದನ್ನು ನಾವಿಲ್ಲಿ ಕಾಣ್ತಾ ಬರ್ತೀವಿ. ನ್ಯೂಮರಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ ದ ಹಿಂದೂಸ್ ಆರ್ ಕನ್ಸಿಡರ್ಡ್ ಟು ಬಿ ದ ಮೆಜಾರಿಟಿ, ವಿಚ್ ಇನ್ಸ್ಪೈರ್ಸ್ ಮೆನಿ ಹಿಂದೂ ಲಾಯಲ್ ಗ್ರೂಪ್ಸ್ ಲೈಕ್ RSS ಇರ್ಬೋದು. ಅಂದರೆ ಈ ಧರ್ಮದ ಆಧಾರದ ಮೇಲೇನೂ ಸಹ ನಾವು ಪಕ್ಷಗಳನ್ನು ಕಟ್ತಾ ಬಂದುಬಿಟ್ಟಿದ್ದೀವಿ. ಪಕ್ಷಗಳನ್ನು ನಾವು ಅಲ್ಲೂ ಸಹ ನಾವು ಕಟ್ಟಿರೋದನ್ನು ನಾವಿಲ್ಲಿ ಕಾಣ್ತಾ ಬರ್ತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ಲು ನೀವು ಯು ಕ್ಯಾನ್ ಟೇಕ್ ಅನ್ ಎಕ್ಸಾಂಪಲ್ ಅಬೌಟ್ BJP, ಯು ಕ್ಯಾನ್ ಆಲ್ಸೋ ಟೇಕ್ ಅನ್ ಎಕ್ಸಾಂಪಲ್ ಅಬೌಟ್ ದ ಕಾಂಗ್ರೆಸ್ ಆಲ್ಸೋ. ಸೊ ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ನೋಟ್. ಸೊ ಐಡೆಂಟಿಟಿ ಸ್ಕೀಮ್ಸ್ ಬೇಸ್ಡ್ ಆನ್ ದ ರಿಲಿಜಿಯನ್ ಹ್ಯಾವ್ ಬಿಕಮ್ ಮೇಜರ್ ಸೋರ್ಸ್ ಆಫ್ ಕಾನ್ಫ್ಲಿಕ್ಟ್. ಇದು ನೀವು ಈ ರೀತಿಯ ಒಂದು ಕಾನ್ಫ್ಲಿಕ್ಟನ್ನು ನೀವು ಪ್ರತಿ ಸರಿನೂ ನಾವು ಕಾಣ್ತಾನೆ ಹೋಗ್ತಾ ಇರ್ತೀವಿ. ಹಿಂದೂ ಮುಸ್ಲಿಂ ಗಲಾಟೆ ಆಗ್ತಾ ಇರತಕ್ಕಂಥದ್ದು, ಎಸ್ಪೆಷಲಿ ವೆನ್ ಇಟ್ ಕನ್ಸಿಡರ್ ದ ಆರ್ ಟೇಕ್ ಅನ್ ಎಕ್ಸಾಂಪಲ್ ಅಬೌಟ್ ದ ಗುಜರಾತ್ ಇಶ್ಯೂ. ಗುಜರಾತ್ ಇಶ್ಯೂವನ್ನು ನೀವು ತೆಗೆದುಕೊಂಡಾಗ ನೀವು ಬಹಳಷ್ಟು ನೀವಿಲ್ಲಿ ಕಾಣ್ತಾ ಬರ್ತೀರಾ. ಸೊ ಅಲ್ಲಿ ಯಾವ ರೀತಿಯ ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ ಅಂತ ಹೇಳಿದಾಗ ಸಾವಿರಾರು ಜನ ಸಾಯೋದನ್ನು ನಾವಲ್ಲಿ ಕಾಣ್ತಾ ಹೋಗ್ತೀವಿ. ಸೊ ಅಲ್ಲಿ ಇಂಥ ಚಲಿಸ್ತಾ ಇದ್ದಂತಹ ರೈಲಿಗೆ ಅಲ್ಲಿ ಪೆಟ್ರೋಲ್ ಹಾಕಿ ಇಡೀ ಕಂಪಾರ್ಟ್ಮೆಂಟ್ಸ್ನೇ ಬಂದ್ ಮಾಡಿಬಿಡ್ತಾರೆ. ಸೊ ಥೌಸಂಡ್ಸ್ ಆಫ್ ಗೋಧ್ರಾ ಇನ್ಸಿಡೆಂಟ್ ಮೋಸ್ಟ್ಲಿ ನೀವು ಕೇಳಿರ್ತೀರ ಎಲ್ಲರೂ. ಅದು ಅದರ ಜೊತೆಗೆ ಖಂಡಲ್ಲಿ ಬ್ಲಡ್ ಶೇಡ್ಸ್ನ. ಇಟ್ ಈಸ್ ದ ಗುಜರಾತ್ ಇಶ್ಯೂ ಇಸ್ 2002ನಲ್ಲಿ ನಡೆದಂತಹದ್ದು. ಇಟ್ ಈಸ್ ವಿ ಕೆನಾಟ್ ಈವನ್ ಇಮ್ಯಾಜಿನ್ ಆ ಸಿಚುಯೇಷನನ್ನು ಯಾರಿಗೂ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ನಡೀತಾ ಇರುತ್ತೆ. ವೆನ್ ಯು ಟೇಕ್ ಅನ್ ಎಕ್ಸಾಂಪಲ್ ಅಬೌಟ್ ಕಾಶ್ಮೀರ್ ಆಲ್ಸೋ ಆ್ಯಂಡ್ ಪಂಜಾಬ್ ಆಲ್ಸೋ. ವೆನ್ ಯು ಟೇಕ್ ಸರ್ಟನ್ ಎಕ್ಸಾಂಪಲ್ಸ್, ಈವನ್ ಬರೀ ಇಷ್ಟರಲ್ಲೇ ಆಗ್ತಾ ಇದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಪಂಜಾಬಲ್ಲೂ ಸಹ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಖಲಿಸ್ತಾನು ಕ್ಯೂ ಮಾಂಗ್ ರಹೆ ಹೋ ಅಂತ ಕೇಳಿರ್ತೀರ ಮೋಸ್ಟ್ಲಿ ಹಾಡನ್ನು. ಖಲಿಸ್ತಾನ್ ಅಂತ ಹೇಳಿದ್ರೆ ಪಂಜಾಬ್ ಅವರ ಡಿಮ್ಯಾಂಡು ಅಥವಾ ಸಿಖ್ ಅವರ ಒಂದು ಡಿಮ್ಯಾಂಡ್ ಅನ್ನೋದನ್ನು ನಾವಲ್ಲಿ ಕಾಣ್ತಾ ಬರ್ತೀವಿ. ಸೊ ಅವರ್ ಇಂಟರ್ನಲ್ ಡಿಫ್ರೆನ್ಸಸ್ ಆಲ್ಸೋ ವಿ ಕಮ್ ಅಕ್ರಾಸ್ ಅಬೌಟ್ ಆಲ್ ದೀಸ್ ಥಿಂಗ್ಸ್, ಬಟ್ ಸ್ಟಿಲ್ ಇಟ್ ಈಸ್ ಪ್ಲೇಯಿಂಗ್ ಎ ಸಿಗ್ನಿಫಿಕೆಂಟ್ ರೋಲ್. ಸೊ ಇವೆಲ್ಲವನ್ನು ಸಹ ನಾವು ಕಾಣ್ತಾ ಬರ್ತೀವಿ. ಭಾಷೆಯನ್ನು ಎಕ್ಸಾಂಪಲ್ ಆಗಿ ತೆಗೆದುಕೊಂಡಾಗ ನಾವು ಇಡೀ ಒಂದು ದೇಶವನ್ನು ನಾವು ಹೇಗೆ ಡಿವೈಡ್ ಮಾಡಿದ್ವಿ ಅಂತ ಹೇಳಿದ್ರೆ ರೀಜನ್ಸ್ ಆಗಿ ಡಿವೈಡ್ ಮಾಡಿರತಕ್ಕಂಥದ್ದು ಯಾವುದರ ಬೇಸಿಸ್ ಮೇಲೆ ಅಂತ ಹೇಳಿದಾಗ ಇಟ್ ಈಸ್ ಆನ್ ದ ಬೇಸಿಸ್ ಆಫ್ ದ ಲ್ಯಾಂಗ್ವೇಜಸ್ ಇಟ್ ಸೆಲ್ಫ್. ಸೊ ಲ್ಯಾಂಗ್ವೇಜಸ್ನ ಮಾಡಿದಾಗ ಅದು ಸರಿ ಮಾಡಿಲ್ಲ, ಅದರ ಒಂದು ಪರಿಣಾಮವನ್ನು ಇವತ್ತಿಗೂ ಸಹ ನಾವು ಕಾಣ್ತಾನೆ ಇದ್ದೀವಿ. ಬಾರ್ಡರ್ಸಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಬಹಳಷ್ಟು ಸಮಸ್ಯೆಗಳು ತೊಂದರೆಗಳು ಆಗ್ತಾ ಇರೋದನ್ನು ನಾವು ಇವತ್ತಿಗೂ ಸಹ ನಾವು ಕಾಣ್ತಾನೆ ಬಂದಿದ್ದೀವಿ. ಸೊ ದಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ಅಪ್ ಈವನ್ ಇನ್ ವೆನ್ ಎವರ್ ದರ್ ಇಸ್ ಅ ರಿವರ್ ಇಶ್ಯೂನೇ ತೆಗೆದುಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಬಿಟ್ವೀನ್ ಕರ್ನಾಟಕ ಆ್ಯಂಡ್ ತಮಿಳ್ನಾಡು. ಆ್ಯಂಡ್ ವೆನ್ ಯು ಟೇಕ್ ಎನ್ ಎಕ್ಸಾಂಪಲ್ ಅಬೌಟ್ ದಿ ಮಹಾರಾಷ್ಟ್ರ ಆ್ಯಂಡ್ ಕರ್ನಾಟಕ ಬಾರ್ಡರ್ ಇಶ್ಯೂಸ್ನ ತೆಗೆದುಕೊಂಡಾಗ ಭಾಷೆಗೆ ಸಂಬಂಧಪಟ್ಟಂತೆ ಗಲಾಟೆಗಳಾಗೋದನ್ನು ನಾವಿಲ್ಲಿ ಕಾಣ್ತಾ ಬಂದಿದ್ದೀವಿ. ಸೊ ನವೇಡೇಸ್ ವಾಟ್ ಇಸ್ ಹ್ಯಾಪ್ನಿಂಗ್ ಇಸ್ ನಥಿಂಗ್ ಬಟ್ ಹಿಂದಿ ಮತ್ತು ಕನ್ನಡ, ಹಿಂದಿಯನ್ನು ಬಲವಂತವಾಗಿ ಎಲ್ಲ ರಾಜ್ಯಗಳ ಮೇಲೆ ಹೇರ್ತಿದ್ದಾರೆ ಅನ್ನತಕ್ಕಂಥ ಒಂದು ಅಪವಾದವನ್ನು ಸಹ ನಾನು ಕೇಂದ್ರ ಸರ್ಕಾರ ಇವತ್ತಿನ ದಿನ ಹೊತ್ಕೊಂಡಿದೆ ಅನ್ನೋದನ್ನು ಸಹ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸೊ ದಿಸ್ ಇಸ್ ಅಬೌಟ್ ದ ಲ್ಯಾಂಗ್ವೇಜ್. ಓಕೆ, ಸೊ ಲಿಂಗ್ವಿಸ್ಟಿಕ್ ಡಿವಿಷನ್ಸ್ ಹ್ಯಾವ್ ಬೀನ್ ಕಾಂಪ್ಲಿಕೇಟೆಡ್ ಬೈ ದ ಲ್ಯಾಕ್ ಆಫ್ ಯೂನಿಫಾರ್ಮ್ ಲ್ಯಾಂಗ್ವೇಜ್ ಪಾಲಿಸಿ ಆಫ್ ದ ಎಂಟೈರ್ ಕಂಟ್ರಿ. ಸೊ
ಸೊ ದಿಸ್ ಈಸ್ ವಾಟ್ ವಿ ಆರ್ ಏಬಲ್ ಟು ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. ಸೊ ಬಹಳಷ್ಟು ಪರ್ಸೆಂಟೇಜ್ನು ಸಹ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಏನಿಟ್ಟು ವಾಟ್ ಎವರ್ ಐ ಹ್ಯಾವ್ ಗಿವನ್ ಹಿಯರ್, ಫಾರ್ ಇನ್ಸ್ಟೆನ್ಸ್ ದಿ linguistic culture and the social groups outside one state of the origin helps to consolidate the unity and the sense of the community. Languages becomes an important premise on which group identifies are organized and establishes the conditions for the defining the inside and outside the group. So ಈ ರೀತಿಯಾಗಿ ಬಹಳಷ್ಟು ರೀತಿಯ ಸಮಸ್ಯೆಗಳನ್ನು ನಾವು ಭಾಷೆಯ ಆಧಾರದ ಮೇಲೂ ಸಹ ಕಾಣ್ತಾ ಇರ್ತೀವಿ. ಮೇಡಮ್ ನಮಗೂ ಭಾಷೆ ಸಮಸ್ಯೆ ಇದೆ ಅಂತ ನೀವು ಕೊನೆಯಲ್ಲಿ ಹೇಳ್ಬೋದು. ನನಗೆ ಭಾಷೆ ಸಮಸ್ಯೆ ಅಂತ ಹೇಳಿದಾಗ ನಮ್ಮ ಬರೀ ಕನ್ನಡದಲ್ಲಿ ಹೇಳ್ತಾರೆ, ಇಂಗ್ಲೀಷಲ್ಲಿ ಹೇಳಲ್ಲ, ಇಂಗ್ಲೀಷಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಹೇಳಲ್ಲ ಅಂತ ಹೇಳಿ. ಸೊ ಇವೆಲ್ಲನೂ ಸಹ ಸಣ್ಣ ಸಣ್ಣದು ಅಂತಲೇ ನಾವು ಹೇಳ್ತಾ ಹೋಗಬೇಕು. ಆದರೂ ಸಹ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದಾಗ ಡೆಫಿನೆಟ್ಲಿ ಹ್ಯಾಡ್ ಟು ಗಿವ್ ಇನ್ ಯುವರ್ ಓನ್ ಲ್ಯಾಂಗ್ವೇಜ್. ಅಸ್ ಓನ್ಲಿ ರೀಸನ್ ಐ ಆಮ್ ಟ್ರೈಂಗ್ ಟು ಗಿವ್ ಯು ಆ್ಯಂಡ್ ಸ್ಪೀಕ್ ಓನ್ಲಿ ಇನ್ ಕನ್ನಡ ಇನ್ ದಿಸ್ ಪರ್ಟಿಕ್ಯುಲರ್ ಸೆಷನ್. ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಕ್ಯಾನ್ ಗೋ ಥ್ರೂ ದ ಸ್ಲೈಡ್ಸ್ ವಾಟ್ ಎವರ್ ಐ ಹ್ಯಾವ್ ಗಿವನ್. ಇಲ್ಲಿ ಏನು ಕೊಟ್ಟಿದ್ದೀನಿ ಅದನ್ನು ನೀವು ನೋಡ್ತಾ ಹೋಗ್ಬೋದಾಗಿದೆ. ಅರ್ಥ ಆಯ್ತಾ? ಸೊ ಇನ್ನೊಂದು ಹೇಳ್ತಾ ಇರ್ತೀರ, ಕನ್ನಡದಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ, ಇಂಗ್ಲೀಷಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಇದು ನಮ್ಮ ಮಕ್ಕಳ ಒಂದು ಧ್ಯೇಯನೂ ಆಗಿದೆ. ಸೊ ನಿಮಗೆ ಅದೇ ಅನ್ವಯಿಸುತ್ತೆ ಅಂತ ಹೇಳೋದಿಲ್ಲ, ಬಟ್ ಯು ಪೀಪಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಭಾಷೆ ಅನ್ನತಕ್ಕಂಥದ್ದು ಎಲ್ಲರಿಗೂ ಕಬ್ಬಿಣದ ಕಡಲೆ ಆಗಲ್ಲ. ಕೆಲವಂಥವರಿಗೆ, ನನ್ನಂಥವರಿಗೂ ಸ್ವಲ್ಪ ಕಷ್ಟ ಆಗ್ಬೋದು ಭಾಷೆಯ ಒಂದು ಕನ್ವರ್ಟಿಂಗ್ ಇಟ್ ಫ್ರಮ್ ಇಂಗ್ಲೀಷ್ ಟು ಕನ್ನಡ ಆರ್ ಫ್ರಮ್ ಕನ್ನಡ ಟು ಇಂಗ್ಲೀಷ್, ಬಿಕಾಸ್ ದ ಟೆಕ್ನಿಕಲ್ ವರ್ಸ್ ಇಸ್ ನಾಟ್ ದಟ್ ಈಸಿಯರ್. ಇಟ್ ಇಸ್ ನಾಟ್ ಅಟ್ ಆಲ್ ಈಸಿಯರ್ ಟು ಕನ್ವರ್ಟ್. ಓಕೆ, ಸೊ ಹಾಗಾಗಿ ಸಾಧ್ಯವಾದಷ್ಟು ನಾನು ನಿಮಗೆ ಇದರಲ್ಲಿ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ನಾಳೆ ಒಂದು ಸೆಷನ್ನಲ್ಲಿ ವಿಲ್ ಹ್ಯಾವ್ ಮೋರ್ ಟೈಮ್ ಫಾರ್ ದ ಇಂಟ್ರಾಕ್ಷನ್ಸ್ ಅಬೌಟ್ ಆಲ್ ದೀಸ್ ಥಿಂಗ್ಸ್, ಆ್ಯಂಡ್ ಐ ವಾಂಟ್ ಆಲ್ ದ ಸ್ಟೂಡೆಂಟ್ಸ್ ಟು ಅಟೆಂಡ್ ದ ಕ್ಲಾಸಸ್ ಆನ್ ಸ್ಯಾಟರ್ಡೇ ಸೊ ದಟ್ ಇಟ್ ವಿಲ್ ಬಿ ಇಂಟ್ರಾಕ್ಷನ್ ಸೆಷನ್. ಯು ಕ್ಯಾನ್ ಆಲ್ಸೋ ಪುಟ್ ಯುವರ್ ಓನ್ ನಿಮ್ಮದೇ ಆದಂತಹ ಒಂದು ಪ್ರೆಸೆಂಟೇಷನ್ಸ್ನ ನೀವಲ್ಲಿ ಮಾಡ್ತಾ ಹೋಗ್ಬೋದು. Identity has become an important phenomena in the modern politics. The identification of a members of the group on the basis of sharing common attributes on the basis of all or some of the attributes, language, gender, religion, culture, ethnicity, etc. indicates the existence of a formation of the identity. What is an identity ಅನ್ನೋದನ್ನು ತುಂಬ ಚೆನ್ನಾಗಿ ಇಲ್ಲಿ ನಾವು ಕೊಟ್ಟಿದ್ದೀವಿ ಮಾಡರ್ನ್ ಪಾಲಿಟಿಕ್ಸಲ್ಲಿ. ಏನೆಲ್ಲ ಇರಬೇಕು ಅಂದರೆ ನೋಡಿ, ಕ್ವಾಲಿಟೀಸ್ ಬೇಕಾಗಿರತಕ್ಕಂಥ ಕ್ವಾಲಿಟೀಸ್ ಏನು ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಇವೆಲ್ಲವನ್ನು ಸಹ ನೀವು ಅರ್ಥ ಮಾಡ್ಕೊಂಬಿಡ್ಬೋದು. The mobilization on the basis of these markers is called identity politics. Identity politics gained legitimacy in the 1950s and 1960s ಅಲ್ಲಿ ತೆಗೆದುಕೊಳ್ತಾ ಹೋಗುತ್ತೆ. In India, identity politics has become an important aspect of the politics also. The rise of the Dalit politics, especially in the special classes and the backward class politics following the implementation of the Mandal Commission report, linguistic organization of the Indian states from the 1950s, and rise of the BJP and the active role of the organizations like the RSS and the ethnic conflict. ಸೊ ಇವೆಲ್ಲವನ್ನು ಸಹ ನಾನು ಕೆಲವೊಂದು ಅಟಾನಮಿ ಮೂವ್ಮೆಂಟ್ಸ್ನು ಸಹ ನಾವಿಲ್ಲಿ ಕಾಣ್ತಾ ಬರ್ತೀವಿ. ಲಾಸ್ಟ್ ಬಟ್ ನಾಟ್ ದ ಲಾಸ್ಟ್, ಫೈನಲಿ ದ ಡೆಮೊಕ್ರೆಟಿಕ್ ಪೊಲಿಟಿಕಲ್ ಸಿಸ್ಟಮ್ ಇನ್ ಇಂಡಿಯಾ enables various groups to organize and assert on the basis of the common attributes which they share. Identity politics has both negative and positive roles in the Indian politics. So this is about the identity politics. I think I have covered 2 topics. I think there are 2 more topics to cover. But anyways, we will have a open discussions tomorrow in the class. Thank you, students.